ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಬೆಳಗ್ಗೆ ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಸ್ನೇಹಿತರೆ. ಈಗ ಹೋಗೋ ಟೈಮ್ 10 ಗಂಟೆ ಆಗೈತಿ. ಆದ್ರೂ ನೋಡ್ರಿ ಇವಾಗ 6 ಗಂಟೆ ಏನೋ ಅನ್ನಂಗಾಗಿದೆ ನೋಡಿ. ಫುಲ್ ಮೋಡ 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 ಮುಸುಕಿದ ವಾತಾವರಣ. ಯಪ್ಪ ಏನು ಕೇಳ್ತೀರಿ, ಇಂಥ ಚಳಿಗೆ ಒಟ್ಟು ಹೊರಗೆ ಬರೋಂಗಾಗವಲ್ತು. ಫುಲ್ ಎಲ್ಲ ಮನೆಯೊಳಗೆ ಕವರ್ ಮಾಡ್ಕೊಂಡು ಕುಂತ್ಬಿಟ್ಟಿವಿ. ಟಿಫಿನ್ ಮಾಡಬೇಕು, ಹೇಳೋದೇ ಲೇಟ್ ಆಗೈತ್ವಿ. ಈ ಕೋಲ್ಡ್ ಇರೋದಕ್ಕೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ವಾತಾವರಣ ಕೋಲ್ಡ್ ಇರೋದಕ್ಕೆ ಫುಲ್ ಚಳಿ 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 ಲೇಟಾಗಿ ಎದ್ದೀವಿ ರೀ. ಹೇಳಂಗಾಗುವಲ್ತು. ಅದ್ರಾಗ ಬಾಡಿ ಪೇನ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಬ್ಯಾಕ್ ಪೇನ್ ಶುರುವಾಗೈತಿ. ಆಮೇಲೆ ಇವೆಲ್ಲ ಜಾಯಿಂಟ್ಸ್ ಎಲ್ಲಿರ್ತಾವಲ್ಲ ಅವೆಲ್ಲ ನೋವಾಗಕ್ಕೆ ಶುರುವಾಗಿಬಿಟ್ಟವು ಈ ಕೋಲ್ಡ್ ವಾತಾವರಣಕ್ಕಾಗಿ. ನೋಡಿರಿ, ಟಿಫಿನ್ ರೆಡಿ ಮಾಡಬೇಕು. ಇವಾಗ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇಡ್ಲಿಗೆ ರವೆ ನಿನ್ನೆನೇ ನೈಟ್ ಉದ್ದಿನಬೇಳೆ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಬಿಟ್ಟಿದ್ದೆ. ಇವಾಗ ಅದು ಉಪ್ಪಿ ಬಂದೈತಿ. ಹಂಗೆ ವಡೆ ಮಾಡ್ಬೇಕಂತ ಹೇಳಿಬಿಟ್ಟು ಕರೆಂಟ್ ಬೇರೆ ಹೋಗಿಬಿಟ್ಟೈತಿ ನೋಡಿರಿ. ಏನು ಮಾಡ್ತೀರಿ, ವಡೆ ಮಾಡ್ಬೇಕಂತ ಹೇಳಿಬಿಟ್ಟು ಉದ್ದಿನಬೇಳೆ ಹಿಟ್ಟು ತೆಗೆದಿಟ್ಕೊಂಡು ಇದನ್ನು ಹದ ಮಾಡ್ಬೇಕು. ಇವಾಗ ನೈಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಎಲ್ಲ ಹದ ಮಾಡಬೇಕು. ಇವತ್ತಿನ ಟಿಫಿನ್ ಏನಪ್ಪ ಅಂತಂದ್ರೆ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಇಷ್ಟ ಐತೆ ನೋಡ್ರಿ. ಮಾತಾಡೋಕ್ಕಾಗೋಲ್ತು, ನಿಜ ಮಾತೇ ಬರಲ್ವ, ಅಷ್ಟೊಂದು ಚಳಿ ಹೋಗಕತ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಚಳಿ ಐತಿ ಸ್ನೇಹಿತರೆ. ನಿಮ್ಮ ಕಡೆ ಹೆಂಗೈತು? ನಮ್ಮ ತಂಗಿನೂ ಹೇಳ್ತಾರೆ, ಬೆಂಗಳೂರಾಗಿರ್ತಾರಲ್ಲ ಅವರು ಸಿಕ್ಕಾಪಟ್ಟೆ ತಡ್ಕೊಳಕ್ಕೆ ಆಗದೆ ಇರುವಷ್ಟು ಚಳಿ ಐತೆ ಅಂತೇಳಿ. ಇವಾಗ ಇಲ್ಲೇ ಚಳಿ ಸ್ಟಾರ್ಟ್ ಆಗಿಬಿಟ್ಟೈತಿ. ಎಲ್ಲ ಕಾಲು ಅದೆಲ್ಲ ಒಂಥರ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟವು. ಆಮೇಲೆ ಬ್ಯಾಕ್ ಪೇನ್, ನನಗೆ ಯಾವಾಗಲೂ ಸ್ವಲ್ಪ ಬ್ಯಾಕ್ ಪೇನ್ ಐತಿ. ಹಂಗಾಗಿ ಬ್ಯಾಕ್ ಪೇನ್ ನಿನ್ನೆನೇ ಸ್ಟಾರ್ಟ್ ಆಗಿಬಿಟ್ಟೈತಿ. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಬಾಡಿ ಪೇನಿಂದ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಟಿಫಿನ್ ಮಾಡೋ ಟೈಮ್ ನೋಡಿ, 10 ಗಂಟೆ ಮೇಲೆ ಟಿಫಿನ್ ಮಾಡ್ಕೊತೀನಿ. ನಾನು 5 ಗಂಟೆಗೆ ಹೇಳ್ತಿದ್ದೆ ಸ್ನೇಹಿತರೆ. ನಾನು 5 ಗಂಟೆಗೆ ಹೇಳುವಂಥವಳು ಈ ಕೋಲ್ಡ್ ವಾತಾವರಣಕ್ಕೆ 7 ಗಂಟೆಗೆ 8 ಗಂಟೆಗೆ ಹೇಳೋ ಥರ ಆಗಿದೆ ನಂದು ಹಣೆ ಬರ. ಏನು ಮಾಡ್ತೀರಾ ನೋಡಿರಿ. ನಮ್ಮ ಮನ್ಯಾಗ ರೊಟ್ಟಿ ಅಂತ ಯಾವಾಗಲೂ ಸ್ಟಾಕ್ ಇರಲೇಬೇಕಷ್ಟು. ಹೀಗೆ ನೋಡಿರಿ, ಒಂದೊಂದು ಟೈಮ್ ಹುಷಾರಿಲ್ಲದೆ ಇರಬೇಕಾದ್ರೆ ಈ ಥರ ಬರ್ತಾವಂತ ಹೇಳ್ಬಿಟ್ಟು ರೊಟ್ಟಿ ಸ್ಟಾಕ್ ಇಟ್ಟಿರ್ತೀನಿ ನಾನು. ಏನಿಲ್ಲ, ಸಾಂಬಾರು ಮಾಡೋದು, ಬಿಸಿ ಬಿಸಿ ಸಾಂಬಾರು, ರೊಟ್ಟಿ ಮುರಿದಾಕೊಂಡು ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡೋದು. ಒಂದೊಂದು ಟೈಮ್ ಇರ್ಬೇಕ್ರಿ ನಮ್ಮ ಮನೆಯೊಳಗೆ ಯಾವಾಗಲೂ ರೊಟ್ಟಿ ಜಾಸ್ತಿ ಇರಬೇಕು. ಮಾತಾಡೋಕ್ಕಾಗ್ತಾಯಿಲ್ಲ. ಸಿಗ್ತೀನಿ ಮತ್ತೆ ಟಿಫಿನ್ ಮಾಡ್ತಾ ಮಾಡ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ನೋಡಿರಿ, ಹಿಟ್ಟೆಲ್ಲ ಐತಲ್ಲ. ಇವಾಗ ಸ್ವಲ್ಪ ನೀರಾಗ ಕೈ ಎತ್ಬಿಟ್ಟು ಮೊದಲು ಹಿಟ್ಟು ಹದ ಮಾಡ್ಕೊತೀನಿ ರೀ. ಸ್ವಲ್ಪ ಕೋಲ್ಡ್ ಆಗೈತಿ, ಹಿಟ್ಟನ್ನು ಕೋಲ್ಡ್ ಆಗೈತಿ. ಹೊರಗಿಟ್ರೆ ಕೋಲ್ಡ್, ಏನು ಫ್ರಿಜ್ನಾಗ ಇಟ್ರೆ ಕೈಯಾಗ ಮುಟ್ಟಕ್ಕಾಗುವಂಥ ಆ ಥರ ಆಗೈತಿ. ಹಿಂಗೆ ಇರ್ತೈತಲ್ಲ, ಎದ್ಗಾನೆ ಹೊರಗೆ ತೆಗೆದಿಡಬೇಕಾಗಿತ್ತು. ಇಷ್ಟೊತ್ತಿಗೆ ಕರೆಕ್ಟ್ ಹಾಕಿತ್ತು. ಏನಿಲ್ಲ ರೀ, ಹಿಂಗೆ ಇರ್ತೈತಲ್ಲ. ಈ ಥರ ಟಪ 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 ಅಂತ ಬಡ್ಕೋಬೇಕು ಹಿಟ್ಟು. ಅಂದರೆ ಹಗೂರ ಬರುತ್ತೆ. ಹಿಟ್ಟು ಹಗೂರ ಬಂತು ಅಂದರೆ ವಡೆ ಕರೆಕ್ಟಾಗಿ ಹಾಕ್ಕೋ ನೋಡಿರಿ. ಹಳ್ಳಿ ಥರ ಆಗಿಬಿಡ್ತಾವೆ. ಈ ಥರ ಮಾಡಬೇಕು. ಹಿಟ್ಟು ಹಗೂರ ಆಗಬೇಕು. ಹಿಟ್ಟು ಹಗೂರ ಆಗ್ಬೇಕು. ಆ ಥರ ಹಿಟ್ಟು ಹದ ಮಾಡ್ಕೊಳ್ಳೋದು ಅಂತಾರೆ ನೋಡಿರಿ. ಇದಕ್ಕೆ ನಾವು ವಡೆ ಮಾಡಿ ಸರ್ತಿಗೊಮ್ಮೆಲ್ಲ ಇದೇ ಥರ ಗಾಳಿ ತುಂಬಬೇಕು ಹಿಟ್ಟಿನಲ್ಲಿ. ಹಗೂರ ಆಯಿತು ಅಂದರೆ ವಡೆ ಹಳ್ಳಿ ಥರ ಬರ್ತಾವೆ. ಮಾತಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಚಳಿ ಸಿಕ್ಕಾಪಟ್ಟೆ ಚಳಿ ಹಿಡಿದ್ಬಿಟ್ಟಿದೆ. ಓಕೆ ಸ್ನೇಹಿತರೆ, ಇವಾಗ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೀರು ಇಟ್ಟಿದ್ದೀನಿ, ನೀರು ಕುದಿಯೋದಕ್ಕೆ ಇದ್ದೀನಿ. ಓಕೆ, ಇವಾಗ ನೀರು ಕುದಿಯೋದಕ್ಕಿದೆ. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಡ್ತೀನಿ. ಅಂದರೆ ಅಂಟೋದಲ್ಲ, ಸ್ವಲ್ಪ ಅಂಟೋದಲ್ಲ, ಬೇಗ ಬಂದ್ಬಿಡ್ತವೆ. ಸ್ವಲ್ಪ ವಡೆಗೆ ಹಿಟ್ಟು ರೆಡಿ ಆಗಿದೆ. ಏನು ಮಾತಾಡ್ತೀನೋ ನನಗೆ ಗೊತ್ತಾಗ್ತಾಯಿಲ್ಲ. ಹಾಗೆ ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಡೋಣ. ಒಂದು ಕಡೆ ಇಡ್ಲಿ ಕುದಿತಾವು, ಒಂದು ಕಡೆ ಇದು ರೆಡಿ ಆಗುತ್ತೆ. ಆಮೇಲೆ ಇನ್ನೂ ಚಟ್ನಿ ರುಬ್ಬಿಟ್ಟಿದ್ದೀನಿ, ಒಗ್ಗರಣೆ ಹಾಕ್ಬೇಕಿನ್ನು. ಅದಕ್ಕೆ ಹಿಟ್ಟು ನೋಡಿ ಯಾವ ಥರ ಉಬ್ಬಿ ಬಂದಿದೆ.
ರವೆ ಹಾಕಿದ್ದೀನಿ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗ ಬೆಳಗ್ಗೆ ಎದ್ಮೇಲೆ ಉಪ್ಪು ಹಾಕಿದ್ದು ಮಿಕ್ಸ್ ಮಾಡ್ಕೊಂಡೆಲ್ಲ ಇಷ್ಟ ಆಯ್ತು ನೋಡಿ. ಇವಾಗ ಇಡ್ಲಿ ಹಾಕೋಣ. ಸ್ವಲ್ಪ 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 ಹಾಕೋಣ, ಉಬ್ಬಿ ಬರುತ್ತೆ. ಇದೊಂದು ಪಾತ್ರೆ ಮಣದಿದೆ ಏನೋ ಗೊತ್ತಿಲ್ಲ, ಅಂಟ ಸೊಟ್ಟಾಗಿದೆ ಏನೋ, ಅದು ಕರೆಕ್ಟಾಗಿ ಕೊಡೋದಿಲ್ಲ. ಓಕೆ, ಇವು ಕುದಿತಾವೆ. ಸ್ವಲ್ಪ ನೀರದು ಚೆಲ್ಲಿರ್ತಾವಲ್ಲ, ಹಾಗೆ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಈ ಕಡೆ ಬಂದರೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಏನೋ ಹಾಕ್ಬೇಕಂತ ನಾನು ಹೇಳಿಲ್ಲಲ್ವ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಾಯಿ ತುರಿ ಹಾಕಬೇಕು. ಕಾಯಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವತ್ತು ಶನಿವಾರ, ಹನುಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ರೆ ಕಾಯಿ ಹೊಡ್ಕೊಂಡು ಬರ್ತಾರೆ. ಸ್ವಲ್ಪ ಕಾಯಿ ತುಣುಕು ಹಾಕ್ತೀನಿ. ಸ್ವಲ್ಪ ಇದು ಏನು ಮೆಣಸಿನ್ಕಾಳು ಅವಡೋಸೊಳ ಜಜ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕಿರ್ತೀನಿ. ಕೊತ್ತಂಬರಿ ನಾನು ಯೂಸ್ ಮಾಡಲ್ಲ, ಕೊತ್ತಂಬರಿ ಹಾಕಕ್ಕೆ ಹೋಗಲ್ಲ. ಕೊತ್ತಂಬರಿ ತಿಂದೇನೆ ಮೈಕೈ ನೋವು ಅಂತೀವಿ. ಕೊತ್ತಂಬರಿ ತಿಂದರೆ ಇನ್ನೂ ಅದೇನೋ ಹೇಳ್ತಾರಲ್ಲ, ವಾಯು ಜಾಸ್ತಿ ಆಗುತ್ತೆ ಕೊತ್ತಂಬರಿ ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾನು ಕೊತ್ತಂಬರಿ ಯೂಸ್ ಮಾಡಲ್ಲ, ಕರಿಬೇವು ಸ್ವಲ್ಪ ಹಾಕ್ತೀನಿ. ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ. ಓಕೆ, ಸಿಗ್ತೀನಿ ಮತ್ತೆ.
ಓಕೆ, ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. ಚಟ್ನಿ ಬಡಿಸಿದ್ದೀನಿ. ಕ್ಯಾಮ್ರಾ ಆನ್ ಆಗಿದೆ ಅಂತ ತಿಳ್ಕೊಂಡೆ, ಆನ್ ಆಗಿದ್ದೀನಿ. ಅದು ಚಟ್ನಿ ಹಾಕಿನಿ. ಆಮೇಲೆ ವಡೆ ಇಟ್ಟಿದ್ದೀನಿ. ಇವಾಗ ಬಿಸಿ ಬಿಸಿ ಇಡ್ಲಿ. ಬರ್ರಿ ಯಜಮಾನ್ರಿಗೆ ಡ್ಯೂಟಿ ಟೈಮ್ ಆಗೈತಿ, ಅವ್ರಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಬೇಳೆ ಸಾಂಬಾರು, ಚಟ್ನಿ, ವಡ ಇಷ್ಟಿದೆ ನೋಡಿ ಇಡ್ಲಿ. ಬನ್ನಿ ಸ್ನೇಹಿತರೆ. ಇವಾಗ ನೋಡ್ರಿ ಯಜಮಾನ್ರಿಗೆ ಟಿಫಿನ್ ಹಾಕಿ ಕೊಟ್ಟಿದ್ದೀನಿ. ಇವಾಗ ಅವ್ರು ನಾಷ್ಟ ಮಾಡಿ ಡ್ಯೂಟಿಗೆ ಹೋಗಬೇಕು. ಟೇಸ್ಟ್ ಮಾಡ್ತಾರೆ ಬೇಳೆ ಸಾಂಬಾರು. ಚಟ್ನಿಗಿಂತ ಅವ್ರಿಗೆ ಬೇಳೆ ಸಾಂಬಾರೇ ಜಾಸ್ತಿ ಇಷ್ಟ ಆಗೋದು. ವಡ ಟೇಸ್ಟ್ ಮಾಡಿರಿ ಹೆಂಗಾಗ್ಯಾವ ನೋಡ್ರಿ. ವಡ ಟೇಸ್ಟ್ ಮಾಡಿ ನೋಡ್ರಿ. ಬಾಯಮ್ಮ ಟಿಫಿನ್ ಮಾಡಕತ್ತೀಗಂತ ಒಂದು ಸ್ವಲ್ಪ. ಬಾ ಒಂದಿರ ಆಗಳ ನಾನು ರೆಡಿ ಮಾಡಿದ್ದಿಲ್ಲ, ಬಂದಿದ್ದಿ ನಾನು ರೆಡಿ. ಈಗ ರೆಡಿ ಮಾಡಿ ಬಾ, ಒಂದೇ ಒಂದು ಬಾಯಿಗೆ ಇಟ್ಕೊಂಡು ಹೋಗತ್ತೆ. ಬಾ ಅವ್ರು ಇನ್ನೂ ತಡೋದು. ಬಾ 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 ಒಂದು ತಿನ್ನಕತ್ತಿ. ಚಂದಿ ಮಾಡಿ ಏನು ಸೂದಿರ್ತಾವಪ್ಪ. ಒಂದೇ ಒಂದು ತಿನ್ನಕತ್ತಿ. ಬಾ ಇನ್ನ ಅದು ಬಿಸಿದ ಒಂದು ಬಾಯಿಗೆ ಇಟ್ಕೊಂಡು ಹೋಗ್ಬಾ. ಅಯ್ಯವಾದ್ರು ನೋಡಿ, ಅಮ್ಮ ಬಂದಿತ್ತು, ಎಲ್ಲೋ ಸಮ ಆಗೈತಿ ಅಂತ ಅಲ್ಲಿಗೆ ಹೊಂಟ್ರ. ಹೆಂಗಾಗೈತೆ ರೀ ವಡ? ಹೆಂಗಾಗ್ಯಾವ? ಚಲೋ ಆಗ್ಯಾವ. ಚಟ್ನಿ ಹೆಂಗಾಗೈತಿ? ಚಟ್ನಿಗೇನು ಕಂಬಿದ್ದದ ನೋಡಿರಿ, ಕರೆಕ್ಟ್ ಐತೆ ಅಂತ ಬಾರಿಸ್ರಿ, ಬ್ಯಾಟಿಂಗ್ ಮಾಡಿರಿ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಇದು ಪ್ಲೇಟು ನಮ್ಮ ಅತ್ತೆದ ರೆಡಿ ಆಯಿತು. ಅತ್ತೆಗೆ ಹಾಕಿ ಕೊಟ್ಟಿದ್ದೀನಿ. ಬಾಗಿಲು ತೆಗೆದ್ಬಿಡು. ಕಮ್ಮರ್ಗೆ ಹೋಗ್ಲಿ ಒಂಜರ, ನಾ ಬಂದ್ ಮಾಡಿ ಇಡ್ತಾನೆ. ಕಮ್ಮರ್ ಹಿಡ್ದ ಅತ್ತೆಗೆ ನೋಡ್ರಿ. ಅವ್ರು ಟಿಫಿನ್ ಮಾಡ್ತಾರೆ. ಏನು ಥರ ಅಂದ್ರೆ ನಿಮ್ಗೆ ಎಂದೆ ಎಲ್ಲರೂ ಬರ್ರಿ, ಊಟ ಮಾಡಮ್ರಿ, ಎಲ್ಲರೂ ನಾಷ್ಟ ಮಾಡಮ್ ಬರ್ರಿ. ಹಾಕಿ ಕೊಟ್ಟಿ ನೋಡ್ರಿ ಬಿಸಿ ಬಿಸಿದು. ಎಲ್ಲರೂ ಆರಾಮಿರಿಲ್ಲ ನೀವು? ಎಲ್ಲರೂ ಬೈತಾರ, ನಮ್ಮವ್ವ ಚಂದ ನೋಡ್ಕೊತಿಲ್ಲ, ನಮ್ಮವ್ವ ಚಂದ ನೋಡ್ಕೊತಿಲ್ಲ ಅಂತೇಳಿ. ಬರ್ರಿಯವ ನಾಷ್ಟ ಮಾಡಮತ್ತ. ತಿನ್ನು ನೋಡ್ರಿ, ತಿಂತಾರೆ ಈಗ. ಅವ್ರನ್ನೂ ಬಿಸಿ ಬಿಸಿದು ಹಾಕಿ ಕೊಟ್ಟಿನಿ. ನಮ್ಮ ಬರ್ರಿ ಎಲ್ಲರೂ ನಾಷ್ಟ ಮಾಡಮ್ರಿ. ಚಲೋ ಆಗ್ಯಾವ ನೋಡ್ರಿ ಎಲ್ಲ. ವಡ ತಿನ್ನು, ವಡ ಇತ್ತಿನಿದು, ಇದು ಇತ್ತಿನಿದು. ಏನ ವಡ ಅತ್ತ ಇಡ್ಲಿ ನೀವೆಲ್ಲ ಮಾಡ್ರಿ ಅವಾಗ. ನಮ್ಮ ಕಾಲ್ದಾಗ ಇವು ಇಟ್ಟಿದ್ದಿಲ್ಲ. ನಮ್ಮ ಕಾಲ್ದಾಗ ರೊಟ್ಟಿ ಪಲ್ಯ ಸಿಕ್ಕಿದೇವ ನಮ್ಗೆ. ಚಲೋ ಆಗ್ಯಾವ? ಚಲೋ ಆಗ್ಯಾವ. ಆಯ್ತು ನೋಡ್ರಿ. ಅವ್ರ ಬೇಳೆಯಿಂದನು ಉದ್ದಿನ ಬೇಳೆದು ಮತ್ತು ಉದ್ದಿನ ಬೇಳೆದೆ ವಡ ಮಾಡೋದು. ಮತ್ತು ಓಕೆ, ಏನು ತರಲಿ ನಿಮ್ಗೆ? ಸಾಂಬಾರು ತರಲೆ? ಓಕೆ ಸ್ನೇಹಿತರೆ, ತಾಯಿದು ಮಗಂದು ಟಿಫಿನ್ ಮಾಡೋದು ನಡೆದೈತಿ. ನಂದು ಇನ್ನೂ ಇಲ್ಲಿ ಹಾಕೋದು ನಡೆದೈತಿ. ಬರ್ರಿ ಸಾಂಬಾರು ಬೇಕಂತ ಯಜಮಾನ್ರಿಗೆ ಸಾಂಬಾರು ತೊಗೊಂಡೋಗೋಣ. ಓಕೆ ಸ್ನೇಹಿತರೆ, ಬನ್ನಿ ನಾವು ಟಿಫಿನ್ ಮಾಡೋಣ. ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಟೈಮ್ ಬಂದು 11:30 ಆಯ್ತು ನೋಡ್ರಿ. ಎಲ್ಲ ಮಾಡಿ ಎಲ್ರಿಗೆ ಊಟ ಕೊಟ್ಟು, ಇನ್ನೂ ಮಕ್ಕಳಿಲ್ಲ. ಮಕ್ಕಳಿದ್ರೆ ಜಲ್ದಿನೇ ಮಾಡ್ತಿದ್ದೆ ಸ್ನೇಹಿತರೆ. ಯಾಕಂದರೆ ನಾವೇ ಅಲ್ವಾ ತಿನ್ನೋದು ಲೇಟಾಗೆ ತಿಂತೀವಿ. ಹೀಗಾಗಿ ಮಕ್ಕಳಿದ್ರೆ ಜಲ್ದಿ ಆಗಿರ್ತಿತ್ತು. 9 ಗಂಟೆ ಅನ್ನೋದ್ರೆ ಟಿಫಿನ್ ಆಗಿರ್ತಿತ್ತು. ಮಕ್ಕಳಿಲ್ಲ, ನಾವೇ ದೊಡ್ಡರೇ ಇದ್ದೀವಿ, ಲೇಟಾಗಿ ತಿಂತೀವಿ. ಹೀಗಾಗಿ ಬರೀ ಟೈಮ್ ಇಷ್ಟೊಂದಾಯಿತು. ನಮ್ಮ ಅತ್ತಿಗೆ, ನಮ್ಮ ಯಜಮಾನ್ರಿಗೆ ಅವ್ರಿಗೆಲ್ಲ ಹಾಕಿಕೊಟ್ಟಾಯಿತು, ಅವ್ರು ತಿಂದಾಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಬರ್ರಿ ಟಿಫಿನ್ ಮಾಡೋಣ. ಈ ಬೆಳಗಿನ ರೂಟೀನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಟಿಫಿನ್ ಮಾಡಿದ್ದು, ಇದು ಟಿಫಿನ್ ಪ್ರಿಪೇರ್ ಮಾಡಿದ್ದು, ಹಾಕಿಕೊಟ್ಟದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.
ಸೂಪರ್ ಆಯ್ತು ನೋಡ್ರಿ. ವಡೆ ಟೇಸ್ಟ್ ಮಾಡೋಣ. ವಡೆ ಮಸ್ತ್ ಬಂದಾವ ನೋಡ್ರಿ. ಮ್ಯಾಗ ಗರಿ ಗರಿ, ಒಳಗೆ ಸಾಫ್ಟ್. ಬರ್ರಿ, ಸೂಪರ್ ಕಾಂಬಿನೇಷನ್ ಅಲ್ಲ. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.